ಮೇಲುಕೋಟೆಯ ಶಿಕ್ಷಕಿ ದೀಪಿಕಾ ಇವರ ಕೊಲೆಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೇಲುಕೋಟೆಯ ಶಿಕ್ಷಕಿ ದೀಪಿಕಾ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಅನುಮಾನಗಳು ಹೆಚ್ಚಾಗ್ತಾ ಇದೆ. ಅಕ್ಕ ಅಕ್ಕ ಅಂತ ಕರಿತಲೆ ಮುಹೂರ್ತ ಇಟ್ನ ಈ ಹಂತಕ ಅನ್ನೋ ಪ್ರಶ್ನೆ. ಪರಿಚಯಸ್ಥ ಹುಡುಗನಿಂದಲೇ ಕೊಲೆಯಾದ್ಲ ಅನ್ನುವಂತಹ ಅನುಮಾನ ಇದೆ. ಶಿಕ್ಷಕಿ ದೀಪಿಕಾ ನಾಪತ್ತೆಯಾದ 3 ದಿನಗಳ ಬಳಿಕ ಶವವಾಗಿ ಪತ್ತೆಯಾಗಿದ್ರು ಈ ಟೀಚರು. ಇದೀಗ 22 ವರ್ಷದ ಅದೇ ಸ್ವಗ್ರಾಮದ ಅಂದ್ರೆ ಆಕೆಯ ಊರಿನ ಯುವಕ ನಿತೀಶ್ ವಿರುದ್ಧ ದೀಪಿಕಾ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ದೀಪಿಕಾ ಮೃತದೇಹ ಸಿಗ್ತಾ ಇದ್ದಂತೆ ಗ್ರಾಮದಿಂದ ಆತ ಎಸ್ಕೇಪ್ ಆಗಿದ್ದಾನೆ, ಅಂದ್ರೆ ನಾಪತ್ತೆಯಾಗಿದ್ದಾನೆ. ಇದ್ರ ಬಗ್ಗೆ ತನಿಖೆ ನಡಿಬೇಕು. ಯಾಕೆ ಏನು ಒಳ ಜಗಳ ಏನಾಯ್ತು ಅನ್ನುವಂಥದ್ದು ಗೊತ್ತಾಗ್ಬೇಕಿದೆ. ಸುಮಾರು 13 ಸೆಕೆಂಡ್ಗಳ ವಿಡಿಯೋವನ್ನ ಅಲ್ಲೇ ಇದ್ದಂತಹ ಪ್ರವಾಸಿಗರು ರೆಕಾರ್ಡ್ ಮಾಡಿದ್ದಾರೆ. ಕೊಲೆಗೂ ಮುನ್ನ ಬೆಟ್ಟದ ತಪ್ಪಲಿನಲ್ಲಿ ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ. ಅದನ್ನ ಯಾರೋ ಅಲ್ಲಿದ್ದಂತವ್ರು ರೆಕಾರ್ಡ್ ಮಾಡಿದ್ದಾರೆ. ಜಗಳದ ವಿಡಿಯೋವನ್ನ ಪೊಲೀಸರಿಗೆ ಪ್ರವಾಸಿಗರು ಕೊಟ್ಟರೂ ಕೂಡ ನಾಪತ್ತೆ ದೂರು ಕೊಟ್ಟ ಮೇಲೂ ಜಗಳದ ವಿಡಿಯೋ ಸಿಕ್ಕದ ಮೇಲೂ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರ ಈ ಕೇಸ್ನಲ್ಲಿ ಅನ್ನೋ ಪ್ರಶ್ನೆ ಕೂಡ ಇದೆ. ಹೌದಾ ಅಥವಾ ಇಲ್ವಾ ಅನ್ನುವಂಥದ್ದು ಪೊಲೀಸರೇ ಉತ್ತರವನ್ನ ಕೊಡಬೇಕಾಗುತ್ತೆ. ಇದಕ್ಕೆ ಸುಮಾರು 13 ಸೆಕೆಂಡ್ಗಳ ವಿಡಿಯೋ ಅಂತೆ. ಅದನ್ನ ಅಂದ್ರೆ ಇವರು ಯಾವುದೋ ಬೆಟ್ಟಕ್ಕೆ ಹೋಗಿ ಪ್ರವಾಸಕ್ಕೆ ಅಂತ ಹೋಗಿದ್ರೆ ಮತ್ತೊಂದು ಜಗಳ ಆಗಿದೆ, ಅದನ್ನ ಯಾರೋ ವಿಡಿಯೋ ಮಾಡಿದ್ದಾರೆ ಇಲ್ಲಿದ್ದವರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ರೋಹಿತ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕೊಡ್ತಾ ಇರೋ ಡೀಟೇಲ್ಸ್, ಗ್ರಾಮಸ್ಥರು ಏನು ಅನುಮಾನ ವ್ಯಕ್ತಪಡಿಸ್ತಾರೆ, ಪೊಲೀಸರು ಏನು ಹೇಳ್ತಾರೆ? ವಿದ್ಯಾ, 3 ದಿನದ ಹಿಂದೆ ನಾಪತ್ತೆಯಾಗಿದ್ದಂಥ ದೀಪಿಕಾ ಅವರು ನಿನ್ನೆ ಸಂಜೆ ಶವವಾಗಿ ಪತ್ತೆ ಆಗ್ತಾರೆ. ಶವವಾಗಿ ಪತ್ತೆ ಆದಂಥ ಬಳಿಕವಾಗಿ ಅದೇ ಊರಿನ ನಿತೀಶ್ ಕೂಡ ನಾಪತ್ತೆ ಆಗುವಂಥದ್ದು. ಏನು ದೀಪಿಕಾಳ ಒಂದು ಕಾಲ್ ಹಿಸ್ಟ್ರಿಯನ್ನು ತೆಗೆದ ನಂತರವಾಗಿ ಏನು ನಿತೀಶ್ ಏನು ಯುವಕ, ಆತನದ್ದೇ ಲಾಸ್ಟ್ ಕಾಲ್ ಆಗಿರುತ್ತೆ. ಅದಾದ ಬಳಿಕವಾಗಿ ಯಾರು ಕೂಡ ಆಕೆಯ ಫೋನ್ ನಂಬರ್ಗೆ ಕಾಲ್ ಮಾಡಿರಲ್ಲ. ಈ ಒಂದು ದೀಪಿಕಾಳ ಶವ ಸಿಕ್ಕ ಬಳಿಕವಾಗಿ ಆತ ಕೂಡ ನಾಪತ್ತೆ ಆಗಿದ್ದಾನೆ. ಆತ ಎಲ್ಲೋಗಿದ್ದಾನೆ ಅಂತೇಳಿ ಕೂಡ ಇದುವರೆಗೂ ಕೂಡ ಅವರ ಪೋಷಕರು ಕೂಡ ಹೇಳಿಲ್ಲ. ಸದ್ಯ ಪೊಲೀಸರು ಸಹ ಆತನನ್ನ ವಿಚಾರಣೆ ಅಂದ್ರೆ ಹುಡುಕಾಟವನ್ನ ಮಾಡಲು ಆರಂಭಿಸಿರುವಂಥದ್ದು. ಜೊತೆಗೆ ಅವತ್ತು 20ನೇ ತಾರೀಕು ಏನು ಬೆಟ್ಟದ ತಪ್ಪಲಲ್ಲಿ ಒಂದು ಹುಡುಗ ಮತ್ತೆ ಒಂದು ಹುಡುಗಿ, ಅಂದ್ರೆ ದೀಪಿಕಾನೇ ಹೋಲುವಂತಹ ಒಂದು ಹುಡುಗಿ ಮತ್ತೆ ಇದೇ ನಿತೇಶ್ ಎಂಬ ಯುವಕರ ನಡುವೆ ಜಗಳ ಆಗ್ತಾ ಇತ್ತು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರವಾಸಿಗರು ಒಂದು 500 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಒಂದು ವಿಡಿಯೋವನ್ನು ಮಾಡಿರ್ತಾರೆ. ಆ ವಿಡಿಯೋವನ್ನ ಪ್ರವಾಸಿಗರು ಪೊಲೀಸರಿಗೆ ಕೊಡ್ತಾರೆ. ಅಂದ್ರೆ ಇಲ್ಲಿ ಬೆಟ್ಟದ ತಪ್ಪಲಲ್ಲಿ ಒಂದು ಗಲಾಟೆ ಆಗ್ತಾ ಇದೆ, ಒಂದು ಹುಡುಗಿ ಜಗಳ ಆಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರಿಗೆ ಆ ಒಂದು ಪ್ರವಾಸಿಗರು ವಿಡಿಯೋ ತುಣುಕನ್ನು ಕೊಡ್ತಾರೆ. ಇದಾದ ಬಳಿಕವಾಗಿ ಪೊಲೀಸರು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಬಳಿಕವಾಗಿ ದೀಪಿಕಾಳ ಒಂದು ಬೈಕ್ ಏನು ಬೆಟ್ಟದ ತಪ್ಪಲಲ್ಲಿ ಸಿಕ್ಕಿದ ಬಳಿಕವಾಗಿ ಏನು ದೀಪಿಕಾಳ ಪೋಷಕರಿಗೆ ಮಾಹಿತಿ ಮುಟ್ಟಿಸಿದ ಬಳಿಕವಾಗಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡ್ತಾರೆ. ಇದಾದ ಬಳಿಕವೂ ಕೂಡ ಪೊಲೀಸರು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ದೀಪಿಕಾಳ ಪೋಷಕರು ನನ್ನ ಮಗಳು ಎಲ್ಲೋದ್ಲು ಅನ್ನೋ ನಿಟ್ಟಿನಲ್ಲಿ ಆಕೆಯ ಗಂಡನು ಸಹ ಹುಡುಕಾಟ ಮಾಡ್ತಾರೆ. ಜೊತೆಗೆ ನಿನ್ನೆ ಸಂಜೆ ಆ ಒಂದು ಬೆಟ್ಟದ ತಪ್ಪಲಲ್ಲಿ ಅಂದ್ರೆ ಬೈಕ್ ಸಿಕ್ಕಂತ ಆಸುಪಾಸಿನ ಜಾಗದಲ್ಲಿ ಈ ತರ ಪೋಷಕರು ಎಲ್ಲರೂ ಹುಡುಕಾಟ ನಡೆದಂತ ಸಂದರ್ಭದಲ್ಲಿ ಕೆಟ್ಟ ಸ್ಮೆಲ್ಲು ಆ ಬೆಟ್ಟದ ತಪ್ಪಲಲ್ಲಿ ಬರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಗುಂಡಿಯನ್ನು ತೆಗೆದಂತ ಸಂದರ್ಭದಲ್ಲಿ ದೀಪಿಕಾಳ ಶವ ಪತ್ತೆ ಆಗುವಂಥದ್ದು. ಇದಾದ ಬಳಿಕವಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ನಿತೇಶ್ ಎಂಬ ಹುಡುಗ ಈಗ ಅದೇ ಗ್ರಾಮದ ಯುವಕ ಏನು ನಾಪತ್ತೆ ಆಗಿದ್ದಾನೆ, ಒಂದು 22 ವರ್ಷದ ಯುವಕ. ಆತ ದೀಪಿಕಾಳ ಜೊತೆ ಮಾತನಾಡ್ತಿದ್ದ, ಮತ್ತೆ ದೂರವಾಣಿ ಮೂಲಕವಾಗಿ ಕೂಡ ಸಾಕಷ್ಟು ಸಂಭಾಷಣೆ ಕೂಡ ನಡೆಸ್ತಾ ಇರುವಂಥದ್ದು. ಜೊತೆಗೆ ಮನೆಗೆ ಎಲ್ಲ ಬಂದು ಅಕ್ಕ ಅಂತಲೇ ಕೂಡ ದೀಪಿಕಾಳನ್ನ ಕರೀತಾ ಇದ್ದ, ಮತ್ತೆ ದೀಪಿಕಾ ಗಂಡನನ್ನು ಕೂಡ ಅಣ್ಣ ಅಂತಲೇ ಕರೀತಾ ಇದ್ದ. ಇಬ್ಬರ ನಡುವೆ ಕೂಡ ಅಣ್ಣ ತಂಗಿಯ ಅಕ್ಕ ತಮ್ಮನ ಸಂಬಂಧ ಇರಬೇಕು ನಿಟ್ಟಿನಲ್ಲಿ ಕೂಡ ಅವರ ಸಂಬಂಧಿಕರು ಅನ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನೇ ನನ್ನ ಹೆಂಡತಿಯನ್ನು ಕೊಲೆ ಮಾಡಿರಬಹುದು ನಿಟ್ಟಿನಲ್ಲಿ ದೀಪಿಕಾಳ ಗಂಡ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡ್ತಾ ಇರುವಂತದ್ದು. ವಿದ್ಯಾ, ಈಗ ಈ ಕೇಸ್ನಲ್ಲಿ ಬೆಟ್ಟದ ತಪ್ಪಲಿನಲ್ಲೇ ಅವ್ರು ಬಳಸ್ತಾ ಇದ್ದ 2 ವೀಲರ್ ಕೂಡ ಪತ್ತೆಯಾಗಿದೆಯಂತೆ.